ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಕೋಡ್ಬಳೆ ರೆಸಿಪಿನ ತೋರಿಸ್ತಾ ಇದ್ದೀನಿ ನಿಮ್ಮ ಮುಂದೆ. ಕೋಡ್ಬಳೆ ರೆಸಿಪಿನ ಕೃಷ್ಣ ಜನ್ಮಾಷ್ಟಮಿಗೆ ರೆಡಿ ಮಾಡ್ಕೊಳ್ತಾ ಇರೋದು. ಮುಂಚೆನೇ ರೆಡಿ ಮಾಡ್ಕೊಂಬಿಡೋಣ ಅಂದ್ಕೊಂಡು, ಯಾಕೆಂದರೆ ಅವತ್ತಿನ ದಿವಸ ಎಲ್ಲಕ್ಕೆ ಏನೂ ಕೆಲಸ ಆಗೋಲ್ಲ. ಸೊ ಬೇರೆ ಸ್ವೀಟ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಕೋಡ್ಬಳೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಫಸ್ಟ್ ಒಂದು ಮುಕ್ಕಾಲು ಲೋಟದಷ್ಟು ಚಿರೋಟಿ ರವೆ ಮತ್ತು ಮುಕ್ಕಾಲು ಲೋಟದಷ್ಟು ಮೈದಾ ಎರಡು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈ ಶ್ರಾವಣ ಮಾಸ ಬಂತು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಹಬ್ಬಗಳ ಸುರಿಮಳೆನೇ. ಸೊ ಒಂದಾದಮೇಲೆ ಒಂದು ಹಬ್ಬಗಳು ನಡೀತಾ ಇರುತ್ತೆ, ಮತ್ತು ಮನೇಲಿ ಸ್ವೀಟ್ ಮಾಡೋದು, ಖಾರ ಮಾಡೋದು ಎಲ್ಲ ಅದು ಮುಗಿಯೋದು ಇಲ್ಲ, ಶ್ರಾವಣ ಮಾಸ ಮುಗಿಯೋ ತನಕ, ಗೌರಿ ಗಣೇಶದ ತನಕ ಇದು ನಡೀತಾನೆ ಇರುತ್ತೆ. ಅದಕ್ಕೆ ಫಸ್ಟ್ ಕೋಡ್ಬಳೆ ಆಮೇಲೆಲ್ಲ ಸ್ವೀಟ್ ಮಾಡ್ಕೊಳ್ಳೋಣ ಅವತ್ತಿನ ದಿವಸ ಅಂದ್ಕೊಂಡು ಅದೆಲ್ಲ ಹುರ್ಕೊಂಡಾದ್ಮೇಲೆ ಒಂದೆರಡು ದೊಡ್ಡ ಲೋಟದಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಸ್ಪೂನು ಚೂರು ಜಾಸ್ತಿ ಎಳ್ಳು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವೇನು ಹುರಿದಿರ್ತೀವಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀವಿ, ಅದು ಆರಿದ್ಮೇಲೆ ಅದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಲೋಟದಷ್ಟು ಹುರ್ಗಡ್ಲೆ ಮತ್ತು ಒಂದು 10-15 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಚೂರು ಸ್ವಲ್ಪ ಜಾಸ್ತಿ ಏನು ಬೇಡ, ಒಂದೆರಡು ದೊಡ್ಡ ಟೇಬಲ್ ಸ್ಪೂನ್ಗಿನ ಜಾಸ್ತಿನೇ ಇರಲಿ. ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಈಗ ಇದಕ್ಕೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂಚೂರು ಕಲರ್ ಬರುತ್ತೆ, ಟೇಸ್ಟು ಬರುತ್ತೆ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅಕ್ಕಿ ಹಿಟ್ಟು, ಚಿರೋಟಿ ರವೆ ಎಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಕೃಷ್ಣನಿಗಂತೂ ಎಷ್ಟು ಮಾಡಿದ್ರೂ ಗೋಕುಲಾಷ್ಟಮಿಗೆ ಎಷ್ಟು ಮಾಡಿದ್ರೂ ಕಡಿಮೆನೇ, ಏನು ಬೇಕಾದ್ರೂ ಮಾಡ್ಬೋದು ನಾವು. ಕೃಷ್ಣ ಯಾವುದನ್ನು ಎಲ್ಲಾದರೂ ತಿಂಡಿಗಳ ಪ್ರಿಯ ಅಂತ ಹೇಳ್ತೀವಲ್ಲ, ಹಾಗೆ ಕೃಷ್ಣನಿಗೆ ಎಷ್ಟು ನೈವೇದ್ಯ ಮಾಡಿದ್ರು ಏನು ಬೇಕಾದ್ರೂ ಉಂಡೆಗಳು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಏನು ಬೇಕಾದ್ರೂ ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಅದು ಮಾಡೋದೇ ಒಂದು ಖುಷಿ ನಮಗೆಲ್ಲ ಅಂತೂ. ಗೋಕುಲಾಷ್ಟಮಿಲಿ ಇಷ್ಟೆಲ್ಲ ಮಾಡಿ ದೇವ್ರ ನೈವೇದ್ಯಕ್ಕೆ ಇಟ್ಟರೆ ಒಂಥರ ಸಮಾಧಾನ ನನಗಂತೂ. ಇದು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಬರೋಂಗೆ ಕಲಿಸ್ಕೋಬೇಕು. ನೀರು ಒಂದೇ ಸತಿ ಹಾಕೋದು ಬೇಡ. ಸೊ ಎಣ್ಣೆನೂ ಕಾಯಿಸಾಕಿದ್ದೀನಿ, ಚೆನ್ನಾಗಿ ಕಾದಿರೋ ಎಣ್ಣೆ ಹಾಕಬೇಕು. ಅದೊಂದು ಸ್ವಲ್ಪ ಗುಳ್ಗುಳ್ಳೆ ಥರ ಬರಬೇಕು. ಸೊ ನಮ್ಮಮ್ಮ ಇರೋದ್ರಿಂದ ನನಗೆ ಜೊತೆಗೆ ಹೆಲ್ಪ್ಗಿದ್ದಾರೆ, ಏನೂ ತೊಂದರೆ ಆಗೋಲ್ಲ. ಇಲ್ಲಾಂದರೆ ಒಬ್ಬಳೇ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹೊತ್ತು ಹಿಡಿಯುತ್ತೆ. ಅದು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಮೆತ್ತಿಗೆ. ನಾನು ಈ ಸತಿ ಚಿಲ್ಲಿ ಪೌಡ್ರೇನು ಹಾಕಿಲ್ಲ, ಯಾವಾಗಲೂ ಚಿಲ್ಲಿ ಪೌಡ್ರ್ ಹಾಕ್ಬಿಡ್ತಿದ್ದೆ. ಚಿಲ್ಲಿ ಪೌಡ್ರ್ ಅಥವಾ ಬರೀ ಬ್ಯಾಡಗೆ ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿಬಿಟ್ಟಿದ್ದಾಯಿತೆ. ಸತಿ ಅಷ್ಟು ಕಲರ್ ಬಂದಿಲ್ಲ. ಸೊ ಇಲ್ಲಿ ನಮ್ಮಮ್ಮ ಕೊಡ್ತಾಯಿದ್ದಾರೆ ಒಂದೊಂದೇ ಕೋಡ್ಬಳೆ ಎಲ್ಲ. ನಾನು ಈ ಕಡೆ ಕರಿಯೋಕ್ಕೂ ಸರಿ ಹೋಗುತ್ತೋ. ಫಸ್ಟ್ ಇದೊಂದು ಕೆಲಸ ಮಾಡ್ಕೊಂಡ್ಬಿಟ್ರೆ ಇದೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಕೋಡ್ಬಳೆ ಮಾಡೋದು ಅಂದ್ಬಿಟ್ಟು, ಅದಕ್ಕೆ ನಮ್ಮಮ್ಮ ಇಲ್ಲ ಇವತ್ತೇ ಮಾಡಿಬಿಡು, ನಾಳೆ ಬೆಳಿಗ್ಗೆಗೆ ಬೇರೆ ಏನಾದ್ರು ಸ್ವೀಟ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ತಾಯಿದ್ರು. ಸೊ ಇದಾಗಿತ್ತು ಕೃಷ್ಣ ಜನ್ಮಾಷ್ಟಮಿಗೆ ಇವತ್ತು. ನೀವು ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಗೋಕುಲಾಷ್ಟಮಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಒಂದೇ ರೆಡಿ ಮಾಡಿಕೊಂಡು ಒಂದು ಕಡೆ ಬಾಣಲೆಯಲ್ಲಿ ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ, ಅದು ಚೆನ್ನಾಗಿ ಕಾದಿತ್ತು ಎಣ್ಣೆ. ಕೋಡ್ಬಳೆ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಮಾಡಿದ್ರೆ ಸೊ ಕೃಷ್ಣ ನೈವೇದ್ಯಕ್ಕೆ ಗೋಕುಲಾಷ್ಟಮಿಗೆ ಒಂದು ತಿಂಡಿ ರೆಡಿ ಆಯಿತು. ಈಗ ಇದು ಎಣ್ಣೆ ಸ್ವಲ್ಪ ಯಾಕೋ ನೊರೆ ಬರ್ತಾಯಿತ್ತು ಅಂದ್ಬಿಟ್ಟು ನಮ್ಮಮ್ಮ ಹುಣಸೆ ಹಣ್ಣು ಹಾಕು ಕಡಿಮೆ ಆಗುತ್ತೆ ಅಂದರು. ಅದಕ್ಕೆ ಒಂದಿಷ್ಟು ದಪ್ಪ ಹುಣಸೆ ಹಣ್ಣು ಹಾಕಿದ್ದೆ. ಈಗ ತೆಗೆದ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದಾಗಿತ್ತು ಗೋಕುಲಾಷ್ಟಮಿಗೆ ಒಂದು ತಿಂಡಿ ಕೋಡ್ಬಳೆ. ನಿಮಗೇನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಶ್ರೀರಾಮ್. ಥ್ಯಾಂಕ್ ಯು ಆಲ್.